ಆನೇಕಲ್ಲಿನ ಗಾಂಧಿ ವೃತ್ತದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ 50ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಇಂದು ದೇವಾಲಯದ ಮುಂಭಾಗದಲ್ಲಿ ವೇದಿಕೆ ನಿರ್ಮಾಣ ಮಾಡಿ ದಕ್ಷಿಣ ಭಾರತದ ಹೆಸರಾಂತ ಗಾಯಕರಾದ ಇಸೈ ತೆಂಡ್ರಲ್, ಕಲೈಮಾಮಣಿ, ಶ್ರೀ ವೀರಮಣಿರಾಜು ಮತ್ತು ತಂಡದವರಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಸ್ವಾಮಿಯೇ ಶರಣಮಯ್ಯಪ್ಪ ಇತಿಹಾಸದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ನಾವು ಪುಸ್ತಕದಲ್ಲಿ ಬರೆದು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆ ರೀತಿ ಇವತ್ತಿನ ಕಾರ್ಯಕ್ರಮ ನಾವು ನಮ್ಮ ಈ ಒಂದು 50 ವರ್ಷದ ವಾರ್ಷಿಕೋತ್ಸವದಲ್ಲಿ ಇದನ್ನು ನಾವು ನಮ್ಮ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿಯಿದೆ. ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋದು ಸಹ ಬಹಳ ಕಷ್ಟಕರವಾಗಿದ್ದರೂ ಸಹ ಇದನ್ನು ನಾವು ಚಾಲೆಂಜಾಗಿ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಿತೈಷಿಗಳಾದ ರಮೇಶು ಮತ್ತು ತ್ಯಾಗರಾಜು, ಮಂಜುನಾಥ್ ಮತ್ತು ಶಿವು ಇವರೆಲ್ಲರೂ ನಾವು ಬಹಳಷ್ಟು ಒಂದು ಕಾರ್ಯಕ್ರಮನ ರೂಪಿಸ್ಕೊಳ್ಳೋದಕ್ಕೆ ಯಾವ ಥರ ಮಾಡಿದ್ರೆ ಸರೋಗುತ್ತೆ, ಯಾವ ಥರ ಮಾಡಿದ್ರೆ ಒಂದು ಇದು ಹೆಸರು ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ಕೆಳಹಂತದಿಂದ ಇದನ್ನು ನಾವು ರೆಡಿ ಮಾಡಿಕೊಂಡು ಈ ಮಟ್ಟದಲ್ಲಿ ಬಂದು ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ 50 ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಈ ಊರಿನ ಎಲ್ಲ ಸಮಸ್ತ ಭಕ್ತಾದಿಗಳು ಹಾಗೂ ನಾಗರಿಕರು ಮತ್ತು ಸೇವಾಕರ್ತರು ಇದರಲ್ಲಿ ಭಾಗಿಯಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರೂ ಸಹ ನಮ್ಮ ಸಮಿತಿಯ ಪರವಾಗಿ ಶ್ರೀರಾಮ ಸೇವಾ ಸಮಿತಿಯ ಟ್ರಸ್ಟ್ ಹಾಗೂ ಅಯ್ಯಪ್ಪ ಸೇವಾ ಸಮಿತಿಯ ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದೆ ನಾಳಿನ ಕಾರ್ಯಕ್ರಮದ ಒಂದು ದಿಕ್ಸೂಚಿಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಇದೇವರಿನ ಒಬ್ಬರು ಯತಿರಾಜು ಸಂಕೀರ್ತನಕಾರರು ಅವರು ಸಹ ನಾಳೆ ಇದೇ ವೇಳೆಗೆ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ತಪ್ಪದೇ ಎಲ್ಲ ಸಾರ್ವಜನಿಕರು, ಹಿತೈಷಿಗಳು, ಭಕ್ತ ಮಹಾಶಯರು ಈ ಕಾರ್ಯಕ್ರಮಕ್ಕೆ ಬಂದು ಇದೇ ರೀತಿ ಸಹಕಾರ ಕೊಡಬೇಕಂತ ಕೋರ್ತೀವಿ. 6ನೇ ತಾರೀಕು ಸೋಮವಾರ ಮೈಸೂರು ವಿಖ್ಯಾತ ದಸರಾ ಆ ಮಾದರಿಯಲ್ಲಿ ನಾವು ಒಂದು ಸ್ವಾಮಿಗೆ ಆನೆ ಮೇಲೆ ಅಂಬಾರಿ ಉತ್ಸವ ಮಾಡಬೇಕಂತ ಅದನ್ನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
ಆ ಕಾರ್ಯಕ್ರಮವನ್ನು ಸಹ ನೀವೆಲ್ಲ ಭಕ್ತಾದಿಗಳು ಸೇರಿ ಇದನ್ನು ಯಶಸ್ವಿಗೊಳಿಸಿ ಈ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ಸಮಿತಿಯ ಪರವಾಗಿ ಗುರುಸ್ವಾಮಿಗಳ ಪರವಾಗಿ ಹಾಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಪರವಾಗಿ ನಾವು ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.